ನೋಡಿ ಸೂಪರ್ ಆಗಿರುವ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರೆಡಿಯಾಗಿದೆ. ಇದನ್ನು ನಾವು 1 ವರ್ಷ ಬೇಕಾದರೂ ಇಡಬಹುದು. ನಮ್ಮ ಈ ವಿಶೇಷವಾಗಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನೊಂದು ಅಡುಗೆ ಮನೆ ಟಿಪ್ಸ್ ಜೊತೆ ಬಂದಿದ್ದೇನೆ. ಅದೇನಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಉಪಯೋಗಿಸ್ತೇವೆ. ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಎಲ್ಲ ಅಡುಗೆಗೂ ಉಪಯೋಗಿಸ್ತೇವೆ. ಅದನ್ನು ನಾವು ಮನೆಯಲ್ಲೇ ಮಾಡಿಟ್ಟು ತುಂಬ ಟೈಮು ಹೇಗೆ ಪ್ರಿಸರ್ವ್ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಯೂಶ್ವಲಿ ನಾವು ಏನು ಮಾಡ್ತೇವೆ, ಅಂಗಡಿಯಿಂದ ತೊಗೊಂಡು ಬರ್ತೇವೆ, ಬಟ್ ಅವ್ರು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಮತ್ತು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಜಾಸ್ತಿ ಟೈಮ್ ಬರಬೇಕು ಅಂತ ಹೇಳ್ಕೊಂಡು. ಅದರ ಬದಲಿಗೆ ನಾವು ಮನೆಯಲ್ಲಿರುವ ಐಟಮ್ನ ಉಪಯೋಗಿಸ್ಕೊಂಡು ಜಾಸ್ತಿ ಟೈಮು ಈ ಪೇಸ್ಟನ್ನು ಮಾಡಿ ಮನೇಲಿ ಇಟ್ಕೊಂಡು ನಾವು ಉಪಯೋಗಿಸ್ಬೋದು. ನಾನು ನಿಮಗೆ ಇವತ್ತು ತಿಳಿಸ್ತಾ ಇರುವ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗಿ ನೀವು 5-6 ತಿಂಗಳಿಂದ 1 ವರ್ಷದವರೆಗೆ ಯಾವುದೇ ರೀತಿಯಲ್ಲಿ ಹಾಳಾಗದೇ ಇರೋ ರೀತಿಯಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನು ಸಮ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತೊಗೊಂಡಿದ್ದೇನೆ. ಇಲ್ಲದಿದ್ದರೆ ನೀವು ಶುಂಠಿಯನ್ನು ಕಮ್ಮಿ ತಿನ್ನೋರಿದ್ದರೆ ಆವಾಗ ನೀವು ಆ ಪ್ರಮಾಣವನ್ನು ಹೆಚ್ಚು ಕಡಿಮೆ 60-40 ಆ ಥರ ಮಾಡ್ಕೊಳ್ಬೋದು. ಈ ಶುಂಠಿ ಇದೆಯಲ್ಲ, ಶುಂಠಿನ ಕ್ಲೀನಾಗಿ ತೊಳೆದು ನಂತರ ನಾವು ಸಿಪ್ಪೆ ತೆಗೆದುಬಿಡಬೇಕು. ಸಿಪ್ಪೆ ತೆಗೆದು ನಾವು ಆ ಪೇಸ್ಟನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಬೆಳ್ಳುಳ್ಳಿ ಕೂಡ ಅಷ್ಟೇ, ಸಿಪ್ಪೆನ ತೆಗಿಬೇಕಾಗುತ್ತದೆ. ಸಿಪ್ಪೆ ತೆಗೆದು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಸಿಪ್ಪೆಯನ್ನು ತೆಗೆದು ಈ ಬೆಳ್ಳುಳ್ಳಿ ಇದೆಯಲ್ಲ, ಇದನ್ನು ಈ ಥರದಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಸಾಕು, ಅದು ಓಪನ್ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಫೋರ್ಸಲ್ಲಿ ನಾವು ಈ ಥರ ಹೊಡೆದ್ರೂ ಕೂಡ ಓಪನ್ ಆಗಿಬಿಡ್ತದೆ. ನೋಡಿ ಓಪನ್ ಮಾಡಿದ್ದೇನೆ. ಇದರದ್ದು ಸಿಪ್ಪೆನ ನಾವು ತೆಗಿಬೋದು. ಸಿಪ್ಪೆನ ನಾವು ಈ ಥರದಲ್ಲಿ ಗುದ್ದುಬಿಟ್ಟು ಈ ಥರದಲ್ಲೂ ತೆಗಿಬೋದು, ಈ ಥರ ತೆಗಿಬೋದು. ಇನ್ನೊಂದು ಏನಂತ ಹೇಳಿದರೆ, ನಾವು ಈ ಬೆಳ್ಳುಳ್ಳಿಯ ದಳಗಳಿದೆಯಲ್ಲ, ಇದರದ್ದು ತುದಿನ ಈ ಥರದಲ್ಲಿ ಕಟ್ ಮಾಡಿ ಕೂಡ ತೆಗಿಬೋದು. ಹೀಗೆ ಈ ಥರ ಮಾಡಿ ಕೂಡ ಓಪನ್ ಮಾಡ್ಕೊಳ್ಬೋದು. ಇದರದ್ದು ಒಂದು ವಿಡಿಯೋನ ನಾವು ಆಲ್ರೆಡಿ ಅಮ್ಮಿಸ್ ಕುಕ್ಕರಿಯಲ್ಲಿ ಹಾಕಿದ್ದೇವೆ, ಬೇಕಾದರೆ ನೋಡ್ಕೊಳ್ಳಿ ಒಂದು ಸರಿ. ಅದರಲ್ಲಿ 3-4 ವಿಧಾನಗಳನ್ನು ಹೇಳಿದ್ದೇವೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ನೋಡಿ, 1 ಬೌಲ್ ಆಗುವಷ್ಟು ನಾನು ಬೆಳ್ಳುಳ್ಳಿಯ ಸಿಪ್ಪೆನ ತಗೊಂಡಿದ್ದೇನೆ. ನಾವು ಸಿಪ್ಪೆ ತೆಗೆದಾದ ಮೇಲೆ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕಂದ್ರೆ ಟಿಶ್ಯೂ ಪೇಪರ್ ಈ ಥರದಲ್ಲಿಟ್ಟು ಸ್ವಲ್ಪ ಈ ರೀತಿಯಲ್ಲಿ ಸ್ವಲ್ಪ ಡ್ರೈ ಮಾಡ್ಬೋದು. ಯಾಕಂತೇಳಿ ಅದರಲ್ಲಿ ಮಾಯ್ಶ್ಚರ್ ಇರ್ತದಲ್ಲ, ಅದು ಸ್ವಲ್ಪ ಡ್ರೈ ಆಗಬೇಕು. ಅದಕ್ಕೆ ಈ ಥರದಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು. ಇಲ್ಲ ಬಟ್ಟೆಯಲ್ಲಿ ಕೂಡ ನೀವು ಕ್ಲೀನ್ ಮಾಡ್ಬೋದು. ನಾನು ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಮಾಯ್ಶ್ಚರ್ ಹೋಗಿದೆ. ಈಗ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಕೈಯಲ್ಲಿ ಇರ್ತೇವೆ, ಕೈಯಲ್ಲಿ ಕೂಡ ಕೆಲವು ಸರಿ ನೀರಿನ ಪಸೆ ಇರ್ತದೆ, ಅದು ಕೂಡ ಇದಕ್ಕೆ ಅಂಟ್ಕೊಳ್ಬಾರ್ದು. ಅದಕ್ಕಾಗಿ ಈ ರೀತಿಯಲ್ಲಿ ನಾವು ಅದನ್ನ ಸ್ವಲ್ಪ ಮಾಯ್ಶ್ಚರ್ನ ಈ ರೀತಿಯಲ್ಲಿ ಕ್ಲೀನ್ ಮಾಡಿ ತೆಗೆದು ಬಿಡಬೇಕು. ನಾವು ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡಾಯ್ತು. ಈಗ ಶುಂಠಿನ ತಗೊಳ್ಳೋಣ. ಇದನ್ನು ಅಷ್ಟೇ ನೀವು ತೊಗೊಂಡು ಸ್ವಲ್ಪ ಕ್ಲೀನಾಗಿ ತೊಳೆದ್ಬಿಡಿ. ಯಾಕಂತ ಹೇಳಿದರೆ ಅದರಲ್ಲಿ ಕೆಲವು ಕೆಮಿಕಲ್ಸ್ ಹಾಕಿರ್ತಾರೆ, ಅದೆಲ್ಲ ಹೋಗಬೇಕು. ಹಾಗಾಗಿ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಡ್ರೈ ಮಾಡಬೇಕು. ಅದು ನೀವು ಬಟ್ಟೆಯಿಂದ ಕ್ಲೀನ್ ಮಾಡ್ಬೋದು, ಅಥವಾ ಹಾಗೆ ನ್ಯಾಚುರಲ್ ಆಗಿ ಡ್ರೈ ಆಗಲಿಕ್ಕೆ ಬಿಡ್ಬೋದು. ಡ್ರೈ ಆದಮೇಲೆ ಇದರ ಸಿಪ್ಪೆನ ತೆಗೆದುಬಿಡಬೇಕು. ಇದರ ಸಿಪ್ಪೆನ ಈ ಥರ ಚೂರಿಂದ ತೆಗಿಬೋದು, ಇಲ್ಲ ನೀವು ಸ್ಪೂನ್ ಯೂಸ್ ಮಾಡಿ ಕೂಡ ಸಿಪ್ಪೆನ ತೆಗಿಬೋದು. ಇದರದ್ದು ವಿಡಿಯೋ ಕೂಡ ನಾವು ಆಲ್ರೆಡಿ ಅಮ್ಮಿಸ್ ಕುಕ್ಕರಿಯಲ್ಲಿ ಹಾಕಿದ್ದೇವೆ, ಬೇಕಾದ್ರೆ ನೋಡಿ ಒಂದು ಸರಿ. ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. 2-3 ವಿಧಾನ ನಾವು ಹೇಳಿದ್ದೇವೆ ಅದರಲ್ಲಿ. ನೋಡಿ, ಇದರಲ್ಲಿ ಈ ಥರ ಈ ಕಪ್ಪು ಈ ಥರ ಕೊಳೆತಿರೋದು ಅಥವಾ ಇನ್ನೇನಿದ್ರು ಕೂಡ ಅದನ್ನು ಕಟ್ ಮಾಡಿ ತೆಗೆದುಬಿಡಿ, ಕ್ಲೀನಾಗಿರಲಿ. ಸೊ ನಾನು ಇದರ ಸಿಪ್ಪೆನ ತಗೊಂಡಿದ್ದೇನೆ. ಇದು ಕೂಡ ಏನಾಗಿರ್ತದೆ ಅಂದರೆ ಡ್ರೈ ಇರೋಲ್ಲ, ಅಂದರೆ ಸ್ವಲ್ಪ ಮಾಯ್ಶ್ಚರ್ ಇರ್ತದಲ್ಲ. ಇದನ್ನು ಕೂಡ ನಾವು ಬಟ್ಟೆ ಅಥವಾ ಈ ಟಿಶ್ಯೂ ಪೇಪರಿಂದ ಈ ರೀತಿಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಡಿ. ಆವಾಗ ಅದು ಡ್ರೈ ಆಗಿಬಿಡುತ್ತೆ. ಅದರಲ್ಲಿ ಏನು ಮಾಯ್ಶ್ಚರ್ ಏನಿದೆ ಅದು ಹೋಗಿಬಿಡ್ತದೆ. ನೋಡಿ, ಈ ಥರ ಅದು ಮಾಯ್ಶ್ಚರ್ ಕಂಪ್ಲೀಟಾಗಿ ತೆಗೆದುಬಿಡೋಣ. ನಾನು ಎಲ್ಲ ಇದರದ್ದು ಸಿಪ್ಪೆ ತೆಗೆದಿದ್ದೇನೆ. ತೆಗೆದಿರೋದ್ರ ಮಾಯ್ಶ್ಚರ್ನ ಈ ರೀತಿಯಲ್ಲಿ ತೆಗೆದುಬಿಡೋಣ. ಈಗ ನಾವು ಇದನ್ನು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಥರದಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಅದನ್ನು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಕೂಡ ರೆಡಿಯಾಗಿದೆ, ಶುಂಠಿ ಕೂಡ ರೆಡಿಯಾಗಿದೆ. ಇದನ್ನು ಗ್ರೈಂಡ್ ಮಾಡೋಣ. ನೋಡಿ, ಎರಡನ್ನೂ ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೆ, ಅಂದರೆ 1:1 ಆ ರೇಷಿಯೋದಲ್ಲಿ ತೊಗೊಂಡಿದ್ದೇನೆ. ಇದನ್ನು ಈಗ ನಾವು ಗ್ರೈಂಡ್ ಮಾಡೋಣ.
ಕ್ಲೀನಾಗಿರುವ ಮಿಕ್ಸಿ ಜಾರನ್ನು ತಗೊಳ್ಳಿ. ಯಾಕಂದರೆ ಇದರಲ್ಲೂ ಕೂಡ ನೀರಿನ ಪಸೆ ಇರಬಾರ್ದು. ಯಾಕಂದ್ರೆ ನಾವು ತುಂಬ ಟೈಮ್ ಇಡೋದ್ರಿಂದ ನೀರು ಯಾವುದೇ ರೀತಿಯಲ್ಲಿ ಒಂದು ಸ್ವಲ್ಪ ಕೂಡ ನೀರು ಮಿಕ್ಸ್ ಆಗಬಾರ್ದು. ಸೊ ಕ್ಲೀನ್ ಇರುವ ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ನಾನು. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಜಾಸ್ತಿ ಟೈಮ್ ಇಡಬೇಕು ಅಂತೇಳಿದರೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು, ಕಲ್ಲುಪ್ಪನ್ನೇ ಉಪಯೋಗಿಸಿ ಉಪ್ಪನ್ನು ಹಾಕ್ಕೊಳ್ಬೇಕು. ಈ ನಾವು ಗ್ರೈಂಡ್ ಮಾಡೋಕ್ಕಿಂತ ಮೊದಲೇ ಹಾಕ್ಕೊಂಡು ಬಿಡಬೇಕು. ಅದಾದಮೇಲೆ 2 ಸ್ಪೂನು ಬಿಸಿ ಮಾಡಿ ತಣ್ಣಗೆ ಮಾಡಿರುವಂಥ ಕೋಕೋನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆ, ಇದನ್ನು ನಾವು ಹಾಕ್ಕೊಳ್ಬೇಕು. ಇದು ಎರಡು ಏನು ಮಾಡ್ತದೆ ಅಂತೇಳಿದರೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ. ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ಇದು ಎರಡು ಯಾವುದು ಉಪ್ಪು ಮತ್ತು ಕೋಕೋನಟ್ ಆಯಿಲ್ ನಾವು ಏನು ಹಾಕ್ಕೊಂಡಿದ್ದೇವೆ ಪ್ರಿಸರ್ವೇಟಿವ್ ಕೆಲಸ ಮಾಡ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತೇಳಿದರೆ ನೀರನ್ನ ಹಾಕ್ಕೊಳ್ತಾರೆ ಸ್ವಲ್ಪ. ಬಟ್ ನೀರು ಹಾಕಿರೋದು ನೀವು ಹೆಚ್ಚು ದಿನ ಇಡಲಿಕ್ಕಾಗಲ್ಲ. ನೀರು ಹಾಕಿರೋದ್ರಿಂದ ಅದು ಬೇಗ ಹಾಳಾಗ್ತದೆ. ಸೊ ನಿಮ್ಗೆ ಜಾಸ್ತಿ ಟೈಮ್ ಇಡಬೇಕು ಅಂತೇಳಿ ನಾನು ಹೇಳಿರೋ ಈ ಮೆಥಡನ್ನು ಉಪಯೋಗಿಸಿ. ನಾನು ಇದಕ್ಕೆ ನೀರು ಹಾಕ್ತಾ ಇಲ್ಲ, ಡ್ರೈ ಆಗಿ ಆ್ಯಸ್ ಇಟ್ ಈಸ್ ನಾನು ಇದನ್ನು ಪೇಸ್ಟ್ ಮಾಡ್ತಾ ಇದ್ದೇನೆ. ಮಧ್ಯದಲ್ಲಿ ಒಂದ್ಸರಿ ಓಪನ್ ಮಾಡಿ ಚೆಕ್ ಮಾಡಿಕೊಳ್ಳಿ. ನೋಡಿ, ಯಾವುದೇ ಕಾರಣಕ್ಕೆ ಕೈನ ಹಾಕಬೇಡಿ, ಸ್ಪೂನ್ಗಳನ್ನೇ ಉಪಯೋಗಿಸಿ. ಯಾಕಂದರೆ ನಾವು ತುಂಬ ದಿನ ಇಡೋದ್ರಿಂದ ಕೈಯಲ್ಲಿರೋ ಕೊಳೆ ಸೇರ್ಕೋಬೋದು. ಅದಕ್ಕಾಗಿ ಕೈನ ಹಾಕಲೇಬೇಡಿ. ನೋಡಿ, ಸೂಪರ್ ಆಗಿರುವ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರೆಡಿಯಾಗಿದೆ. ಇದನ್ನು ನಾವು 1 ವರ್ಷ ಬೇಕಾದರೂ ಇಡ್ಬೋದು. ಇದನ್ನು ನಾನು ಒಂದು ಜಾರಿಗೆ ಇದಕ್ಕೆ ಹಾಕ್ಕೊತಾ ಇದ್ದೇನೆ, ಬೌಲ್ಗೆ ಹಾಕ್ಕೊತಾ ಇದ್ದೇನೆ ಜಾರಿಂದ. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದನ್ನು ನಾವು ಒಂದು ಜಾರ್ಗೆ ಹಾಕಿ ಇಟ್ಬಿಡೋಣ. ಗ್ಲಾಸ್ ಜಾರ್ ಆದರೂ ತುಂಬ ಒಳ್ಳೆಯದು. ಹಾಕಿ ನಾವು ಕ್ಲೋಸ್ ಮಾಡಿ ಇಟ್ಬಿಡ್ಬೋದು. ನೀವು ಈ ಜಾರ್ ಏನು ಯೂಸ್ ಮಾಡ್ತೀರಾ, ಬಾಟಲ್ ಏನು ಯೂಸ್ ಮಾಡ್ತೀರಾ, ಅದು ಕೂಡ ತುಂಬ ಕ್ಲೀನಾಗಿರಲಿ. ಯಾವುದೇ ರೀತಿಯ ನೀರಿನ ಪಸೆ ಅದರಲ್ಲಿ ಇಲ್ಲದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿರಿ. ಯಾಕಂತೇಳಿದರೆ ನಾವು ತುಂಬ ಟೈಮ್ ಇಡೋದ್ರಿಂದ ನೀರು ಯಾವುದೇ ಕಾರಣಕ್ಕೆ ಮಿಕ್ಸ್ ಆಗಬಾರ್ದು. ನೋಡಿ, ಇದನ್ನು ಈಗ ರೆಡಿಯಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ರೆಡಿಯಾಗಿದೆ. ಇದನ್ನು ನಾವು ಕ್ಲೀನಾಗಿ ಏರ್ ಟೈಟ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ಬೋದು. ಇದನ್ನು ನೀವು ಫ್ರಿಜ್ ಒಳಗಡೆ ಇಟ್ಟರೆ ತುಂಬ ಒಳ್ಳೆಯದು. ಕೆಲವ್ರ ಹತ್ರ ಫ್ರಿಜ್ ಇಲ್ಲದೆ ಇರ್ಬೋದು, ಹೊರಗಡೆ ಕೂಡ ಇಡ್ಬೋದು. ಎಷ್ಟು ಟೈಮ್ ಬೇಕಾದರೂ ಇಡ್ಬೋದು. ನೀವು ಹೊರಗಡೆ ಇಟ್ಟರೆ ಆದಷ್ಟು ಬೇಗ ಉಪಯೋಗಿಸಿ ಖಾಲಿ ಮಾಡಿಬಿಡಿ. ಹಾಗೆ ನಿಮಗೆ ನನ್ನ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಎಲ್ಲ ವಿಡಿಯೋನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.